ಅಲ್ಲಮಪ್ರಭು ಮೈದಾನದಲ್ಲಿ ಟಗರು ಕಾಳಗದ ಅಂಕಣ ಪೂಜೆ ನೆರವೇರಿದೆ. ಪೂಜೆ ನೆರವೇರಿಸಿದ ಚೌಕಿ ಮಠದ ಸ್ವಾಮೀಜಿಯವರು ಗ್ರಾಮೀಣ ಕ್ರೀಡೆಗಳಿಂದ ಊರ ಹಬ್ಬಗಳಿಗೆ ಮೆರುಗು ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮ ಊರ ಬಳಗದ ಪ್ರಮುಖರಿಂದ ಮಾಹಿತಿಯನ್ನ ನೀಡಲಾಗಿದೆ. ನಮ್ಮ ಊರ ಬಳಗ ಶಿವಮೊಗ್ಗದ ವತಿಯಿಂದ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಅಂಗವಾಗಿ ಫೆಬ್ರವರಿ 15ರಂದು ಅಲ್ಲಮಪ್ರಭು ಮೈದಾನದಲ್ಲಿ ಆಯೋಜಿಸಿರುವ ರಾಷ್ಟ್ರಮಟ್ಟದ ಟಗರು ಕಾಳಗದ ಅಂಕಣ ಪೂಜೆಯನ್ನ ಹಾರನಹಳ್ಳಿಯ ಚೌಕಿ ಮಠದ ಶ್ರೀ ನೀಲಕಂಠ ಸ್ವಾಮೀಜಿಯವರು ನೆರವೇರಿಸಿ ಪ್ರಚಾರದ ವಾಹನಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಸ್ವಾಮೀಜಿಗಳು, ಇಂತಹ ಕ್ರೀಡಾ ಉತ್ಸವಗಳಿಂದ ಸಂಘಟನೆಗಳು ಶಕ್ತಿಯುತವಾಗಿ ಬೆಳೆಯುವುದರ ಜೊತೆಗೆ ಜಾತ್ರೆ ಉತ್ಸವಗಳ ಸಂದರ್ಭದಲ್ಲಿ ಟಗರು ಕಾಳಗ, ಕುಸ್ತಿ ಹಾಗೂ ಗ್ರಾಮೀಣ ಕ್ರೀಡೆಗಳನ್ನು ನಡೆಸುವುದರಿಂದ ಊರ ಹಬ್ಬಗಳಿಗೆ ಮೆರುಗು ಬರಲಿದೆ ಎಂದು ಹಾಗೂ ನಮ್ಮೂರ ಬಳಗದಿಂದ ನಡೆಯುತ್ತಿರುವ ರಾಷ್ಟ್ರಮಟ್ಟದ ಟಗರು ಕಾಳಗವು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ನಮ್ಮೂರ ಬಳಗದ ಪ್ರಧಾನ ಸಂಚಾಲಕರಾದ ಕೆ ರಂಗನಾಥ್, ಗೌರವ ಸಂಚಾಲಕರಾದ ಎಚ್ ಪಾಲಾಕ್ಷಿ, ಐಡಿಯಲ್ ಗೋಪಿ, ಎಚ್ಎಸ್ಸಿ ಮಾಲ್ತೇಶ್, ಹಾವ್ಕಾಮ್ಸ್ ನಿರ್ದೇಶಕ ಶರತ್ ಮರಿಯಪ್ಪ, ಸೂಡಾ ಸದಸ್ಯರಾದ ಎಂ ಪ್ರವೀಣ್ ಕುಮಾರ್, ಯುವ ಮುಖಂಡರಾದ ಬಳ್ಳಕೆರೆ ಸಂತೋಷ್, ಸಂಚಾಲಕರಾದ ಕೆಆರ್ ಸುರೇಶ್, ಎಚ್ಪಿ ಗಿರೀಶ್, ಬಿ ಲೋಕೇಶ್, ವಿನಯ್, ವಿಜಯ್, ಗುರುಪ್ರಸಾದ್, ಚಂದ್ರುಗೆಡ್ಡೆ, ಆರ್ ಕಿರಣ್, ರಾಜೇಶ್ ಮಂದಾರ, ಎಂ ರಾಕೇಶ್, ಕೆಎಲ್ ಪವನ್, ರವಿಶಾಸ್ತ್ರಿ, ಕೇಬಲ್ ಲೋಕೇಶ್, ಎಂ ವಿಜಯ್, ರಾಜೀವ್ ರಾಯ್ಕರ್, ರಜನಿಕಾಂತ್, ದೀಪು ಜಿ ಕಿರಣ್, ಕೇಶವ ಸೀಗೆಹಟ್ಟಿ, ಪ್ರವೀಣ್ ಕಾಶಿಪುರ, ರಾಹುಲ್, ಮಣಿ, ಸುನಿಲ್ ಕುಮಾರ್, ಶ್ರೀಕಾಂತ್ ಇತರರು ಇದ್ದರು. ನಮ್ಮೂರ ಬಳಗಕ್ಕೆ ಕೋಟೆ ಮಾರಿಕಾಂಬನಿಂದ ಕೋಟೆ ಮಾರಿಕಾಂಬಾ ದೇವಿಯ ಶಿವಮೊಗ್ಗದ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತವನ್ನು ಬಯಸ್ತಾ, ಇವತ್ತೇನು 24ನೇ ತಾರೀಕಿನಿಂದ 28ನೇ ತಾರೀಕು 5 ದಿನಗಳ ಕಾಲ ಶಿವಮೊಗ್ಗದಲ್ಲಿ ನಡೆಯುತ್ತಿರುವಂಥ ನಮ್ಮೂರ ಜಾತ್ರೆ, ಇವತ್ತು ಈ ಜಾತ್ರೆ ಪ್ರಯುಕ್ತ ನಮ್ಮೂರ ಬಳಗ ಎಂಬ ನಮ್ಮ ಎಲ್ಲ ಸ್ನೇಹಿತರು ಸೇರಿ ಕಟ್ಟಿರುವಂಥ ಒಂದು ಸಂಘಟನೆ, ಇದರ ಅಡಿಯಲ್ಲಿ ರಾಷ್ಟ್ರಮಟ್ಟದ ಟಗರು ಕಾಳಗವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ನಲ್ಲಿ ದಿನಾಂಕ 15 ಫೆಬ್ರವರಿ ನಂದು ನಡೆಸ್ತಾ ಇದ್ದೀವಿ. ಬೆಳಿಗ್ಗೆ 10 ಗಂಟೆಯಿಂದ ಈ ಕಾಳಗ ಶುರುವಾಗುತ್ತೆ. ಇದ್ರ ಜೊತೆಯಲ್ಲಿ ಅಂದಿನಿಂದ ಬೆಳಗ್ಗೆಯಿಂದ ಶುರುವಾದಂಥ ಈ ರಾಷ್ಟ್ರಮಟ್ಟದ ಕಾಳಗಕ್ಕೆ ಈ ದೇಶದ ಬೇರೆ ಬೇರೆ ರಾಜ್ಯಗಳು, ಇವತ್ತು ತೆಲಂಗಾಣ, ಆಂಧ್ರ ಪ್ರದೇಶ್, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಮಧ್ಯಪ್ರದೇಶದಿಂದ ಇವತ್ತು ಈ ಟಗರುಗಳು ಬರ್ತಾ ಇದ್ದಾವೆ. ಇವ್ರಿಗೆ ವಿಶೇಷವಾಗಿ 5 ಲಕ್ಷ ನಗದು ಬಹುಮಾನವನ್ನು ನಮ್ಮ ಇಲ್ಲಿ ಗೆದ್ದಂತಹ ಕುರಿಗಳಿಗೆ, ಟಗರುಗಳಿಗೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಒಂದು 8 ಹಲ್ಲಿನ ಮರಿಗೆ ಸಂಗೊಳ್ಳಿ ರಾಯಣ್ಣ ಬಿರುದನ್ನು ಕೊಡೋದ್ರ ಜೊತೆಯಲ್ಲಿ, ಹಾಗೆ 6 ಹಲ್ಲಿನ ಮರಿಗೆ ನಮ್ಮ ಕೆಳದಿ ವೀರ ಶಿವಪ್ಪನಾಯಕನ ಬಿರುದನ್ನು ಕೊಡೋದ್ರ ಜೊತೆಯಲ್ಲಿ, ಅದೇ ರೀತಿಯಲ್ಲಿ 4 ಹಲ್ಲಿನ ಮರಿಗೆ ಭಗೀರಥ ಮಹರ್ಷಿಯವರ ಬಿರುದನ್ನು ಕೊಡೋದ್ರ ಜೊತೆಯಲ್ಲಿ, ಹಾಗೆ 2 ಹಲ್ಲಿನ ಮರಿಗೆ ವಾಲ್ಮೀಕಿ ನಾಯಕ ವೀರ ಸಿಂಧೂರ ಲಕ್ಷ್ಮಣನ ಬಿರುದನ್ನು ಕೊಡೋದ್ರ ಜೊತೆಯಲ್ಲಿ ಅತ್ಯಂತ ಯಶಸ್ವಿದತ್ತವಾಗಿ ಒಂದು ಗ್ರಾಮೀಣ ಸೊಗಡು ಈ ಜಿಲ್ಲೆಯಲ್ಲಿ ಒಂದು ಹೈಟೆಕ್ ಸ್ಪರ್ಶವನ್ನು ಕೊಡೋದ್ರ ಒಟ್ಟಿಗೆ ಇವತ್ತು ಶಿವಮೊಗ್ಗ ನಗರದ ನಮ್ಮ ಫ್ರೀಡಂ ಪಾರ್ಕಿನಲ್ಲಿ ವಿಶೇಷವಾಗಿ ಸುಮಾರು 25,000 ಜನಸಂಖ್ಯೆ ಇಲ್ಲಿ ಸೇರ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಬೆಳಗಿನಿಂದಲೂ ಸಹ ಅನ್ನದಾಸೋಹ ಕಾರ್ಯಕ್ರಮವನ್ನು ಸಹ ನಮ್ಮ
ಅಲ್ಲಮಪ್ರಭು ದಾಸೋಹ ಮಂಟಪದಲ್ಲಿ ಅನ್ನದಾಸೋಹವನ್ನು ಸಹ ಬೆಳಗಿನಿಂದ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಸಂಜೆ ಸ್ನ್ಯಾಕ್ಸ್ ಹಾಗೂ ರಾತ್ರಿ ಊಟವನ್ನು ಕೊಡೋದ್ರ ಜೊತೆಯಲ್ಲಿ ಯಾರೂ ಸಹ ಉಪವಾಸವಾಗಿರಬಾರ್ದು. ಎಲ್ಲರೂ ಸಹ ಆಹಾರವನ್ನು ಸೇವಿಸಿ ಇದನ್ನು ಸವಿಬೇಕು. ಅವತ್ತು ಶಿವರಾತ್ರಿ ಇರೋದ್ರಿಂದ ಜಾಗರಣೆಯೂ ಸಹ ಭಾರಿ ಯಶಸ್ವಿತವಾಗಿರುತ್ತೆ. ಸಂಪೂರ್ಣ ರಾತ್ರಿ ಎಲ್ಲ ಈ ಒಂದು ಕುರಿ ಕಳಗ ಇರೋದ್ರಿಂದ ಶಿವಮೊಗ್ಗ ನಗರದ ಜನ ಇದನ್ನು ಸವಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮೂರ ಬಳಗದ ಎಲ್ಲ ಸ್ನೇಹಿತರುಗಳು, ಸಂಚಾಲಕರುಗಳು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವು ಬನ್ನಿ, ತಮ್ಮವರನ್ನು ಕರೆ ತನ್ನಿ. ಅದ್ರ ಜೊತೆಯಲ್ಲಿ ಈ ಒಂದು ಗ್ರಾಮೀಣ ಸೊಗಡು ಮತ್ತು ರೈತರ ಜೀವನಾಡಿ ಅಂತ ಟಗರು, ಕಾಳಗ ಇವೆಲ್ಲ ಪುರಾತನ ಕಾಲದಿಂದ ಪಾರಂಪರಿಕವಾಗಿ ನಾವುಗಳು ನಡ್ಸ್ಕೊಂಡು ಬಂದಿರುವಂಥದ್ದು. ಇವತ್ತು ಈ ಸಿಟಿ ಜೀವನದ ಜಂಜಾಟದಲ್ಲಿ ನಾವು ಹಳೆಯ ಜೀವನದಲ್ಲೂ ಸಹ ಇಂಥ ಟಗರು ಕಾಳಗವನ್ನು ವೀಕ್ಷಣೆ ಮಾಡೋದ್ರ ಜೊತೆಯಲ್ಲಿ ಇದಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು, ಪ್ರೋತ್ಸಾಹವನ್ನು ಕೊಡೋ ಒಂದು ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರಮಟ್ಟದ ಟಗರು ಕಾಳಗ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ವಿ. ಇಂದು ಬೆಳಿಗ್ಗೆ ನಮ್ಮ ಚೌಕಿ ಮಠದ ಶ್ರೀ ನೀಲಕಂಠ ಮಹಾಸ್ವಾಮೀಜಿಗಳು ಕಳಪೂಜೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಶುಭವನ್ನು ಹಾರೈಸಿದ್ದಾರೆ. ಇವತ್ತು ಅದರ ಜೊತೆಯಲ್ಲಿ ನಮ್ಮ ಪ್ರಚಾರದ ವಾಹನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಹೀಗಾಗಿ ವಿಶೇಷವಾಗಿ ಜಿಲ್ಲೆಯ ಜನ ಇದನ್ನು ಯಶಸ್ವಿತವಾಗಿ ನಡೆಸಬೇಕು ಅಂತ ಕೇಳ್ಕೊಳ್ತಾ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮ